ನಮಸ್ಕಾರ. ನಾನು ಡಾಕ್ಟರ್ ದೀಪಕ್ ಬಿಲ್ಲೆ, ಆಯುರ್ವೇದ ತಜ್ಞ. ಇಂದು ನಾವು ಅಲರ್ಜಿ ಬಗ್ಗೆ ತಿಳಿಯೋಣ. ಬಹಳಷ್ಟು ಜನರಲ್ಲಿ ಅಲರ್ಜಿ ಹೇಗೆ ಬರುತ್ತದೆ, ಅಲರ್ಜಿಯನ್ನು ಯಾವ ರೀತಿಯಲ್ಲಿ ನಾವು ನಿವಾರಣೆ ಮಾಡಬಹುದು ಎಂಬ ಅನೇಕ ಪ್ರಶ್ನೆಗಳಿವೆ. ಇಂದು ನಾವು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಅಲರ್ಜಿ ಎನ್ನುವುದು ಒಂದು ದೇಹದಲ್ಲಿ ಇರುವ ಕೊರತೆ, ಅಂದರೆ ಇಮ್ಯುನಿಟಿ ಪವರ್, ಅಂದರೆ ರೋಗ ನಿರೋಧಕ ಶಕ್ತಿಯು ಕಮ್ಮಿಯಾಗಿರುತ್ತದೆ. ಯಾವುದಾದರೂ ಹೊರಗಿನ ವಸ್ತು, ಫಾರಿನ್ ಬಾಡಿ ದೇಹದಲ್ಲಿ ಬಂದಾಗ ಅದು ಅಡ್ವರ್ಸ್ ಎಫೆಕ್ಟನ್ನು ನಮ್ಮ ಮೈಯಲ್ಲಿ ಹಾಗೂ ಕೆಲವೊಂದು ಸ್ಥಳಗಳಲ್ಲಿ ಅದು ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಅಲರ್ಜಿ ಎನ್ನುತ್ತಾರೆ. ಉದಾಹರಣೆಗೆ, ಅನೇಕ ರೋಗಿಗಳಿಗೆ ಮುಂಜಾನೆಯಲ್ಲಿ ಸೀನು ಬರುವುದು, ನೆಗಡಿ ಆಗುವುದು, ಈ ರೀತಿಯ ಲಕ್ಷಣಗಳು ಕಾಣಿಕೊಳ್ಳುತ್ತವೆ. ಅನೇಕರಿಗೆ ನಮ್ಮ ಹೈಬ್ರೋಸ್, ಅಂದರೆ ಇಲ್ಲಿ ಹಣೆ ಮೇಲೆ ನೋವು ಬರುವುದು, ಕಣ್ಣಿನ ಕೆಳಗಡೆ ನೋವು ಬರುವುದು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಸೈನಸೈಟಿಸ್ ಎಂದು ಕರೆಯುತ್ತಾರೆ. ಹಾಗೂ ಅನೇಕ ಜನರಿಗೆ ರಾತ್ರಿ ಹೊತ್ತಿನಲ್ಲಿ ಮೂಗು ಮುಚ್ಚಿಕೊಳ್ಳುವುದು ಅಥವಾ ನಮ್ಮ ಮೂಗಿನಲ್ಲಿ ತಿಂಡಿ ಬರುವುದು, ಕಣ್ಣಿನಲ್ಲಿ ತಿಂಡಿ ಬರುವುದು, ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇವು ಕೂಡ ನಮ್ಮ ಅಲರ್ಜಿಯ ಅವು ಲಕ್ಷಣಗಳಾಗಿವೆ. ಅನೇಕ ಜನರಿಗೆ ಧೂಳಲ್ಲಿ ಹೋದಾಗ ಕೆಮ್ಮು ಬರುವುದು ಹಾಗೂ ಅದರಿಂದ ಆಯಾಸ ಬರುವುದು, ಇಂಥ ಲಕ್ಷಣಗಳು ಸಹ ಕಾಣಿಕೊಳ್ಳುತ್ತವೆ. ಅನೇಕರಲ್ಲಿ ಪೌಡರ್ ಸ್ಮೆಲ್ಲಿಂದ ಅಥವಾ ಸೆಂಟ್ ಪರ್ಫ್ಯೂಮ್ಸ್ ಉಪಯೋಗಿಸುವುದರಿಂದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಈ ರೀತಿಯಾಗಿ ಅನೇಕ ವಿಧದಲ್ಲಿವೆ. ಕೆಲವೊಬ್ಬರಲ್ಲಿ ಬಟ್ಟೆ ಧರಿಸುವುದರಲ್ಲಿ ಹಾಗೂ ಕೆಮಿಕಲಿಂದ ಹಾಗೂ ಕೆಲವೊಂದು ಲೋಹದ ವಸ್ತುಗಳಿಂದ ಈ ರೀತಿಯಲ್ಲಿಯೂ ಸಹ ದೇಹದ ಮೇಲೆ ಕೆಲವೊಂದು ಪರಿಣಾಮಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳು ತಿಂಡಿ ಆಗಿರ್ಬೋದು, ಕೆಂಪು ಆಗಿ ಕಾಣುವುದು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಆಹಾರ ಸೇವನೆ ಮಾಡಿದಲ್ಲಿ ಅವರ ದೇಹದಲ್ಲಿ ಗಾದ್ರೆಗಳು ಅಥವಾ ಮೈ ತಿಂಡಿ ಬರುವುದು, ಈ ರೀತಿ ಲಕ್ಷಣಗಳು ಸಹ ನಾವು ದೇಹದಲ್ಲಿ ಕಾಣುತ್ತೇವೆ. ಇನ್ನು ಕೆಲವೊಬ್ಬರಲ್ಲಿ ನಮ್ಮ ಈ ವಾತಾವರಣ ಬದಲಾವಣೆಯಿಂದ ಅವರಲ್ಲಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಸೀನು ಬರುವುದು, ಕೆಮ್ಮು ಬರುವುದು, ಈ ರೀತಿಯಲ್ಲಿ ಅದು ತಂಪಾಗಿರ್ಬೋದು, ಬಿಸಿಲು ಸಹ ಆಗಿರ್ಬೋದು. ಇನ್ನು ಕೆಲವರಲ್ಲಿ ಏನು ಸೀನು ಅಥವಾ ಕೆಮ್ಮು ನೆಗಡೆ ಕಾಣಿಸಿಕೊಳ್ಳದೆ ಆಯಾಸ ಮಾತ್ರನೇ ಕಾಣಿಸಿಕೊಳ್ಳುವ ಲಕ್ಷಣ ಸಹ ನಾವು ನೋಡಿದ್ದೇವೆ. ಈ ರೀತಿ ಅನೇಕ ರೀತಿಯಲ್ಲಿ ಲಕ್ಷಣಗಳು ಅಲರ್ಜಿಯಲ್ಲಿ ಇವೆ. ಈ ಅಲರ್ಜಿ ಎದಕ್ಕಾಗಿ ಬರುತ್ತದೆ ಎಂದು ನಾವು ಗಮನಿಸಬೇಕು. ಆ ವಸ್ತು ಅಥವಾ ಆ ವಾತಾವರಣ ಅಥವಾ ಆ ಗಾಳಿ, ಈ ರೀತಿಯಿಂದ ನಾವು ದೂರ ಇದ್ದರೆ ಸ್ವಲ್ಪ ಮಟ್ಟಿಗೆ ನಾವು ಇದರಿಂದ ಕಾಪಾಡಿಕೊಳ್ಳಬಹುದು. ಹಾಗೂ ನಾವು ವ್ಯಾಯಾಮ ಮಾಡೋದ್ರಿಂದ ಅಥವಾ ಒಳ್ಳೆಯ ಆಹಾರ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸಹ ನಾವು ಹೆಚ್ಚಿಸಿಕೊಳ್ಳಬಹುದು. ಯಾವೆಂದರೆ ಒಂದು ಆಮ, ಇನ್ನೊಂದು ವಿರುದ್ಧ ಆಹಾರ, ಇನ್ನೊಂದು ಅಸಾತ್ಮ ಆಹಾರ. ಈ ಮೂರು ನಮ್ಮ ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಇವು ಮೂರಲ್ಲಿ ಮೇಲೆ ಹೇಳಿದ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ನಮ್ಮ ಆಕ್ಚುಲ್ ಆಗಿ ಆಯುರ್ವೇದದಲ್ಲಿ ಅಥವಾ ಮಾಡರ್ನ್ನಲ್ಲಿ ಎಲ್ಲದರಲ್ಲಿ ಸಹ ರೋಗ ಲಕ್ಷಣಗಳು ಒಂದೇ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಅಲರ್ಜಿ ಸ್ಟಾರ್ಟ್ ಆಗುವುದು ಸೀನಿನಿಂದ, ನಂತರ ಕೆಲವು ಕಾಲದಲ್ಲಿ ಅದು ನೆಗಡಿ ಆಗುವುದು, ಮೂಗು ಮುಚ್ಚುವುದು, ನಂತರ ಅದು ಗಂಟಲಲ್ಲಿ ಉರಿ ಬರುವುದು ಅಥವಾ ಕೆಮ್ಮು ಬರುವುದು, ನಂತರ ಕೆಲವು ಕಾಲ ಆದ ಮೇಲೆ ಅದು ಆಯಾಸವಾಗುವುದು. ಈ ರೀತಿ ರೋಗ ಲಕ್ಷಣಗಳು ಉದ್ಭವವಾಗುತ್ತಾ ಹೋಗುತ್ತದೆ, ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತದೆ. ಇದು ಎಷ್ಟು ನಾವು ನೆಗ್ಲೆಕ್ಟ್ ಮಾಡುತ್ತೀವೋ ಅಷ್ಟು ಆ ರೋಗ ಲಂಗ್ಸ್ವರೆಗೂ ಬಂದು ಅದು ಅಸ್ತಮವಾಗಿ ಕನ್ವರ್ಟ್ ಆಗುತ್ತದೆ. ಹೀಗೆ ಈ ರೋಗವನ್ನು ನಾನು ತಿಳಿಸಿದ್ದೇನೆ. ಹಾಗೂ ಆಯುರ್ವೇದ ಪ್ರಕಾರ ಯಾವ ರೀತಿಯಲ್ಲಿ ನಾವು ಅದನ್ನು ನಿವಾರಣೆ ಮಾಡಬಹುದು, ಹಾಗೂ ಮೂರು ಹೇಳಿದ ಆಮ ಮತ್ತು ವಿರುದ್ಧಾಹಾರ ಮತ್ತು ಅಸಾತ್ಮಾಹಾರ ಎಂಬ ಈ ಮೂರು ವಿಷಯದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನನ್ನ ಮುಂದಿನ ವಿಡಿಯೋವನ್ನು ನೀವು ನೋಡಲು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು.